ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ, ಶನಿ ಮಹಾದೇವನಿಗೆ ಬಹಳ ಪ್ರಿಯವಾದಂಥ ದಿನ ಅಂತಾನೆ ಹೇಳ್ಬೋದು. ಹಾಗಾದರೆ ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ಅಂತ ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಶನಿವಾರ, ಈ ದಿನದ ವಿಶೇಷತೆ ಮಹತ್ವ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸತತಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ಪ್ರತಿಪತ್ತಿಥಿ, ಅಶ್ವಿನಿ ನಕ್ಷತ್ರ. ಈ ದಿವಸದಿಂದ ವೈಶಾಖ ಮಾಸ ಪ್ರಾರಂಭವಾಗುತ್ತೆ. ವಸಂತ ಋತುವಿಗೆ 2 ಶಾಖೆಗಳಿದೆ. ಒಂದು ಚೈತ್ರ ಮಾಸ, ಮತ್ತೊಂದು ವೈಶಾಖ ಮಾಸ. ಇವೆರಡು ಶಾಖೆಗಳು ಅಂದರೆ 2 ಕೊಂಬೆಗಳು ಸೇರಿ ವಸಂತ ಋತು ಅಂತಾಗಿದೆ. ಈ ವಸಂತ ಋತುವಿನ 2ನೇ ಭಾಗಕ್ಕೆ ನಾವು ಬಂದಿದ್ದೀವಿ. ವೈಶಾಖ ಮಾಸ ತುಂಬ ಶ್ರೇಷ್ಠವಾದ ಮಾಸ. ವೈಶಾಖ ಮಾಸದಲ್ಲಿ ಯಾಕೆ ಇದು ಇಷ್ಟು ವೈಶಿಷ್ಟ್ಯತೆ ತುಂಬಿಕೊಂಡಿದೆ ಅಂತಂದರೆ, ಹಲವಾರು ಪ್ರಮುಖ ಅಂಶಗಳು ತುಂಬಿಕೊಂಡ್ಬಿಟ್ಟಿದೆ ಇದರಲ್ಲಿ. ನಾವು ಮೊದಲನೇದಾಗಿ ಕಾಣ್ತಕ್ಕಂಥದ್ದು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬೇರೆ ಯಾವುದೇ ತಿಥಿವಾರ ನಕ್ಷತ್ರ ವ್ರತಗಳಿಗೆ ಪ್ರಾಶಸ್ತ್ಯವಿಲ್ಲದಷ್ಟು ಶ್ರೇಷ್ಠ ಉನ್ನತ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಅಕ್ಷಯ ತೃತೀಯವನ್ನು ಕಾಣ್ತೀವಿ. ಈ ಒಂದು ಮಾಸದಲ್ಲಿ ಪ್ರಾರಂಭದಲ್ಲೇ ತೃತೀಯ ದಿವಸ ನಾವು ಅದನ್ನು ಕಾಣ್ತೀವಿ, ಅಕ್ಷಯ ತೃತೀಯ ಅಂತ. ಕ್ಷಯ ಅಂದರೆ ಕ್ಷಯಿಸಿ ಹೋಗುವುದು. ಅಕ್ಷಯ ಅಂದರೆ ಯಾವುದಕ್ಕೆ ಮುಕ್ಕಿಲ್ಲವೋ, ಯಾವುದಕ್ಕೆ ಸಾವಿಲ್ಲವೋ ಅದು ಅಕ್ಷಯ, ಅದು ತೃತೀಯ, ಅಕ್ಷಯ ತೃತೀಯ. ಹಾಗಾಗಿನೇ ಅದು ನಮ್ಮ ಈ ಚಾಂದ್ರ ಪಂಚಾಂಗ ಪದ್ಧತಿಯನ್ನು ತೆಗೆದುಕೊಂಡ್ರೆ, ಚೈತ್ರ ಮಾಸದಿಂದ ಮತ್ತೊಂದು ಚೈತ್ರ ಮಾಸದ ಬಗ್ಗೆ ಅಲ್ಲಿವರೆಗೆ ತಗೊಂಡ್ರೆ ಯಾವುದಾದ್ರೂ ಅತ್ಯಂತ ಶ್ರೇಷ್ಠ ದಿವಸ ಇದೆಯಾ ಅಂದರೆ ಅದು ಅಕ್ಷಯ ತೃತೀಯ ಅಂತ ಆಗಿಬಿಟ್ಟಿದೆ. ಇದಕ್ಕಿಂತಲೂ ಬೇಕಾದಷ್ಟು ಒಳ್ಳೊಳ್ಳೆ ದಿನಗಳಿರಬಹುದು, ಆದರೂ ಅಕ್ಷಯ ತೃತೀಯಗೆ ಅಂತಹ ಒಂದು ಪ್ರಾಧಾನ್ಯತೆ ಇದೆ. ಅದಾದ ನಂತರದಲ್ಲಿ ನಾವು ಕಾಣ್ತಕ್ಕಂಥದ್ದು ಶ್ರೀ ಶ್ರೀ ಶಂಕರಾಚಾರ್ಯರ ಜಯಂತಿ. ನಮ್ಮ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಸಮಾನತೆ ಅಂತಕ್ಕಂಥ ಬೆಳಕನ್ನು ತಂದುಕೊಟ್ಟಂಥ ಮಹನೀಯರು, ಮಹಾನ್ ಮನೀಷಿ, ಅವರ ಒಂದು ಜಯಂತಿಯನ್ನು ಕಾಣ್ತೀವಿ. ಅದಾದ ಮೇಲೆ ರಾಮಾನುಜಾಚಾರ್ಯರು, ಅವರು ಕೂಡ ಭಾರತ ಕಂಡ ಅತ್ಯಂತ ಶ್ರೇಷ್ಠ ಸಂತರಲ್ಲಿ ಅವರು ಒಬ್ಬರು. ತ್ರಯಾಚಾರ್ಯರು ಅಂತ ಶಂಕರಾಚಾರ್ಯರು, ರಾಮಾನುಜರು ಹಾಗೂ ಮಧ್ವಾಚಾರ್ಯರು, 3 ಜನ ಮಹಾ ಆಚಾರ್ಯರು. ಅವರು ತೋರಿಸಿಕೊಟ್ಟ ಮಾರ್ಗದರ್ಶನದಲ್ಲೇ ಈ ಹೊತ್ತು ಭಾರತೀಯ ಸಂಸ್ಕೃತಿ ನಡೀತಾ ಇದೆ. ಇರಲಿ, ಅಂಥವರ ಜಯಂತಿಯನ್ನು ನಾವು ಕಾಣ್ತೀವಿ. ಅದಾದ ಮೇಲೆ ನಾವು ಮತ್ತೊಂದು ಗುರುತಿಸ್ತಕ್ಕಂಥದ್ದು ಗಂಗೋತ್ಪತ್ತಿ. ಭಗೀರಥ, ನಮ್ಮ ಭಾರತ ಭೂಮಿ ಇಷ್ಟು ಪವಿತ್ರವಾಗಿದೆಯಲ್ಲ, ಯಾಕೆ ಅಂದರೆ ಗಂಗೆಯಿಂದ ಅಂತ. ಆ ಗಂಗಾ ಮಾತೆ ಭುವಿಗೆ ಬಂದ ದಿವಸವನ್ನು ನಾವು ಕಾಣ್ತೀವಿ. ಭಗೀರಥ ಕರ್ಕೊಂಡು ಬಂದಲ್ಲ ಮಹಾನ್ ಋಷಿ, ಆ ರಾಜರ್ಷಿ ಅವನು, ಅದನ್ನು ನಾವು ಕಾಣ್ತೀವಿ. ಅದಾದ ಮೇಲೆ ಮತ್ತೊಂದು ಪ್ರಧಾನವಾದದ್ದು ಅಂತಂದರೆ ನರಸಿಂಹ ಜಯಂತಿ. ಎಷ್ಟೋ ಅವತಾರಗಳು, 10 ಅವತಾರಗಳಿದೆ, 24 ಇತ್ಯಾದಿ ಏನೇನೋ ಇರಲಿ, ಅದರಲ್ಲಿ ಬಹಳ ವಿಶಿಷ್ಟವಾದದ್ದು ನರಸಿಂಹನ ಅವತಾರ. ಒಬ್ಬ ಭಕ್ತನಿಗೆ ತಾನು ವಿಶಿಷ್ಟ ಆಕೃತಿಯನ್ನು ತಾಳಿ ಬಂದಂಥ ಒಂದು ವಿಶೇಷವಾದದ್ದು. ಅದು ನಾವು ಆ ದಿವಸ ನೋಡೋಣ ಬಹಳ ವಿಸ್ತಾರವಾಗಿ. ನರಸಿಂಹನ ನರ ಮತ್ತು ಸಿಂಹ, ಪುರುಷ ಹಾಗೂ ಪ್ರಾಣಿ 2 ಒಟ್ಟಾಗಿ ಪ್ರಕಟವಾದ ಶಕ್ತಿ, ಅದರ ವಿಸ್ತಾರ ನೋಡೋಣ ಆ ದಿವಸ. ಅಂಥದ್ದಕ್ಕೂ ಈ ವೈಶಾಖ ಮಾಸ ಕಾರಣವಾಗಿದೆ, ಅಂತಹ ಒಂದು ದಿವಸ. ಇನ್ನು ಈ ವೈಶಾಖ ಮಾಸದಲ್ಲಿ ನಾವು ಮತ್ತೊಂದು ಕಾಣ್ತಕ್ಕಂಥದ್ದು ವಾಸವಾಂಬ ಜಯಂತಿ. ಅದು ಕೂಡ ಈ ವೈಶಾಖ ಮಾಸದಲ್ಲಿ ಬರ್ತದೆ. ಹೀಗೆ ಹಲವು ವಿಶೇಷತೆಗಳನ್ನು ಈ ವೈಶಾಖ ಮಾಸ ಒಳಗೊಂಡಿದೆ. ಈ ಕಾರಣದಿಂದ ವೈಶಾಖ ಮಾಸ ತುಂಬ ಶ್ರೇಷ್ಠವಾದ ಮಾಸ ಮತ್ತು ವಸಂತ ಮಾಸದಲ್ಲೇ ಸೇರಿಕೊಂಡಿರೋದ್ರಿಂದ ವಸಂತಕ್ಕೂ
ವಸಂತ ಋತುಗಳ ರಾಜ ಅಂತ ಹಾಡಿದ್ದಾರೆ ನಮ್ಮ ಕವಿಗಳು. ಹೀಗಾಗಿ ಆ ರಾಜ ಋತುವಿನಲ್ಲಿ ವೈಶಾಖವೂ ಸೇರಿರುವುದರಿಂದ ಚೈತ್ರ ವೈಶಾಖಗಳೆರಡೂ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಇಂಥ ಮಾಸ. ಈ 2ನೇ ಭಾಗಕ್ಕೆ ನಾವು ಬಂದಿದ್ದೀವಿ. ವೈಶಾಖ ಮಾಸ ಕೂಡ ತುಂಬ ಬಿಸಿಲಿಂದ ಕೂಡಿರುತ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ವೈಶಾಖ ಮಾಸದಲ್ಲೂ ಪ್ರಪಾದಾನ ಅಂತ ಅಂದರೆ ಗಡಿಗೆಗಳಲ್ಲಿ ನೀರನ್ನು ಅಥವಾ ಮಜ್ಜಿಗೆಯನ್ನು ತುಂಬಿ ದಾನ ಮಾಡ್ತಕ್ಕಂಥದ್ದು. ದಾರಿ ಹೋಕರಿಗೆ ಅಥವಾ ಯಾರು ಕ್ಷೇತ್ರ ದರ್ಶನವೋ ಮತ್ತೊಂದು ಮಾಡ್ತಾಯಿದ್ದಾರೆ ಅಂಥವ್ರಿಗೆ ಹಿಂದೆಲ್ಲ ಪಾಪ ನಡ್ಕೊಂಡೇ ಹೋಗೋದಾಗಿತ್ತಲ್ವ. ಈಗಿನ ಹಾಗೆ ಕಾರ್ ಇರಲಿಲ್ಲ, ಬಸ್ ಇರಲಿಲ್ಲ, ಫ್ಲೈಟ್ಗಳ ವ್ಯವಸ್ಥೆ ಮೊದಲೇ ಇರಲಿಲ್ಲ. ಹಾಗೆಲ್ಲ ಕಾಶಿ ಯಾತ್ರೆಯೋ ಮತ್ತೊಂದು ಯಾತ್ರೆಯೋ ಅಂತಂದರೆ ಪಾಪ ಪಥಿಕರಾಗೇ ಹೋಗಬೇಕು, ನಡೆದೇ ಹೋಗ್ಬೇಕು, ಚಾರಣ. ಆಗ ಅಲ್ಲಲ್ಲಿ ಅರವಟಿಕೆಗಳನ್ನು ನಿರ್ಮಾಣ ಮಾಡಿ ಬಂದಂಥವರಿಗೆ ಸುಧಾರಿಸ್ಕೊಳ್ಳಿಕ್ಕೆ, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಗಳು, ನೀರು, ಅನ್ನ ಸಂತರ್ಪಣೆ ಇತ್ಯಾದಿಗಳೆಲ್ಲ ನಡೀತಾ ಇತ್ತು. ಹಾಗೆ ಮಾಡೋದ್ರಿಂದ ಈ ವೈಶಾಖ ಮಾಸದಲ್ಲಿ ಮಜ್ಜಿಗೆ ದಾನ ಮಾಡೋದ್ರಿಂದ ಯಾರೋ ಬಿಸಿಲಿನ ಮನೆಗೆ ಈಗ ಸದ್ಯ ಮನೆಗೆ ಬಂದವರಿಗೆ ಮುಖ ತೆರುವುದೇ, ಮುಖವನ್ನು ನಗುವದಲ್ಲಿಟ್ಕೊಂಡು ಅವರಿಗೆ ಒಂದು ರೀತಿಯ ಸಮಾಧಾನದ ಮಾತುಗಳನ್ನು ಆಡ್ಬಿಟ್ರೆ ಅದೇ ಒಂದು ಮಜ್ಜಿಗೆ ದಾನ, ಮತ್ತೊಂದು ಎಲ್ಲ ಪಾನೀಯಗಳ ದಾನ ಹಾಗಾಗುತ್ತೆ. ಇನ್ನೊಬ್ಬರು ಮನೆಗೆ ಬಂದರೆ ನಾವು ಇರಿಟೇಷನ್, ರೂಮ್ಗೆ ಹೋಗಿ ಬಾಗ್ಲಾಕೊಂಡ್ಬಿಡ್ತಾರೆ ಈ ಮಕ್ಕಳೆಲ್ಲ. ಈಗಿನ ಜೆನ್ಝಿನೋ ಮತ್ತೊಂದು ಮಗದೊಂದು ಅವರಿಗೆ ಏನೋ ಭಾವನೆಗಳ ಸಂಬಂಧದ ಬೆಲೆ ಮೌಲ್ಯ ಯಾವುದು ಗೊತ್ತಿಲ್ಲದ ಹಾಗಾಗಿದೆ. ಮೊಬೈಲ್ ಇದ್ಬಿಟ್ರೆ ಸಾಕು, ಇನ್ಯಾವ ಪ್ರಾರಬ್ಧ ಸತ್ತು ಹೋಗ್ತಾಯಿದ್ರು, ಅಪ್ಪ ಮಗಳೇ ಏನೋ ಕಥೆ ವ್ಯಥೆಯಲ್ಲಿದ್ದರೂ ಅವ್ರಿಗೆ ಗೊತ್ತಾಗೋದು ಬೇಡ, ಗೊತ್ತಾಗಬಾರ್ದು. ಆ ರೀತಿಯ ಬದುಕಿಗೆ ಬಂದುಬಿಟ್ಟಿದ್ದೀವಿ. ಅದಕ್ಕೆ ಹಿಂದೆಲ್ಲ ಋಷಿಗಳು ಏಕಾಂತವನ್ನು ಅನುಭವಿಸ್ತಾ ಇದ್ದರು. ಎಲ್ಲೋ ಕಾಡುಗಳಿಗೆ ಹೋಗಿ, ಈಗ ಏನೂ ಇಲ್ಲ, ರೂಮಲ್ಲಿ ಬೋಲ್ಟ್ ಹಾಕೊಂಬಿಟ್ರೆ ಎಲ್ಲಿದೆ ಏಕಾಂತ? ಏಕಾಂತವಾದರೂ ಇದೆಯಾ? ಮೊಬೈಲ್ ಅನ್ನೋ ಇನ್ನೊಂದು ದಿಗ್ದರ್ಶನ ಇದೆಯಲ್ಲ. ಹೀಗೆ ನಾವು ಬೇಡದ ಕಡೆಗೆ ಜಾಸ್ತಿ ಹೋಗ್ತಾ ಇದ್ದೀವಿ. ಅದನ್ನು ನಾವು ಕತ್ತರಿಸ್ಕೊಂಡು ಬಾಂಧವ್ಯಗಳನ್ನು ನಾವು ಅದರಲ್ಲಿರೋ ಸವಿಯನ್ನು ಅನುಭವಿಸಬೇಕು. ಅದಿಲ್ಲದೆ ಇದ್ದರೆ ಜೀವನದ ರಸ ಪಾಕ ಏನು, ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ವೈಶಾಖ ಮಾಸ ಸಹಾಯ ಮಾಡಲಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ವೈಶಾಖ ಮಾಸ ಇವತ್ತಿನಿಂದ ಪ್ರಾರಂಭವಾಗ್ತಾ ಇದೆ. ಸಾಕಷ್ಟು ವಿಶೇಷತೆಗಳನ್ನು ಹೊತ್ತು ತರ್ತಾ ಇದೆ. ಅಕ್ಷಯ ತೃತೀಯ, ಶಂಕರಾಚಾರ್ಯ ಜಯಂತಿ, ನರಸಿಂಹ ಜಯಂತಿ, ಗಂಗೋತ್ಪತ್ತಿ, ಸಾಕಷ್ಟು ವಿಶೇಷತೆಗಳು ಕೂಡ ಇದೆ. ಅದರ ಜೊತೆಗೆ ಮತ್ತೊಂದಿಷ್ಟು ವಿಶೇಷವಾದಂಥ ಮಾತುಗಳನ್ನು ಕೂಡ ಇವತ್ತು ಆಡಿದ್ದೀರಾ. ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಮೌಲ್ಯಾಧಾರಿತ ಶಿಕ್ಷಣದಿಂದ ದೂರ ಆಗ್ತಾ ಇದ್ದಾರೆ. ಅದನ್ನು ಕಲಿಯೋದಕ್ಕೆ ವೈಶಾಖ ಮಾಸ ಬಹಳ ಸೂಕ್ತವಾದಂಥ ಕಾಲ. ಅದನ್ನು ಪೋಷಕರು ಮಾಡಿ ಅನ್ನೋದನ್ನು ಕೂಡ ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ವೀಕ್ಷಕರು ಈಗ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಮಧುಗಿರಿಯಿಂದ ಧನ್ಯತಾಜಿ ಅವರು ಕಳಿಸಿದ್ದಾರೆ. ಧನ್ಯತಾ ಅವರ ಜನ್ಮ ದಿನಾಂಕ 18/3/2018. ಹುಟ್ಟಿದ ಸಮಯ ಮಧ್ಯಾಹ್ನ 12:34. ಮಾತಾಡೋದಕ್ಕೆ ಬರ್ತಾ ಇಲ್ಲ, ಪರಿಹಾರ ಅಥವಾ ದೋಷ ನಿವಾರಣೆ ಏನಾದರೂ ಇದ್ರೆ ತಿಳಿಸ್ಕೊಡಿ, ಹಾಗೆ ರಾಶಿ ನಕ್ಷತ್ರವನ್ನು ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಧನ್ಯತಾ ಅವರ ಪ್ರಶ್ನೆ ಅದು ವಾಗ್ದೋಷದ ಬಗ್ಗೆ ಇದೆಲ್ಲ, ಮಾತು ಬರ್ತಾ ಇಲ್ಲ ಅಂತ ಹೇಳಿ. ಮತ್ತೆ ರಾಶಿ ನಕ್ಷತ್ರ ಕೂಡ ನೋಡೋಣ. ನೋಡಿ, ಇದು ಮೊದಲಿಗೆ ರಾಶಿ ನಕ್ಷತ್ರ ತಿಳಿದ್ಬಿಡೋಣ. ಉತ್ತರಾಭಾದ್ರ ನಕ್ಷತ್ರವಾಗಿದೆ. ಉತ್ತರಾಭಾದ್ರ ನಕ್ಷತ್ರ ಅಂದರೆ ಅದು ಮೀನರಾಶಿ ಸೇರುತ್ತೆ. ಉತ್ತರಾಭಾದ್ರ ನಕ್ಷತ್ರ 3ನೇ ಪಾದವಾಗಿದೆ. ಇದು ತಾವು ಪ್ರಶ್ನೆ ಕಳಿಸಿದ್ದೀರಾ, ಮಾತು ಕಷ್ಟ ಆಗ್ತಾ ಇದೆ ಅಂತ. ನೋಡಿ, ಇದು ಸ್ವಲ್ಪ ವಾಗ್ದೋಷ ಇದೆ. ಇಲ್ಲಿ ಮಿಥುನ ಲಗ್ನ ಆಗಿದೆ. ಲಗ್ನದಿಂದ ದ್ವಿತೀಯದಲ್ಲಿ ರಾಹು ಇರತಕ್ಕಂಥದ್ದು. ದ್ವಿತೀಯ ಸ್ಥಾನವನ್ನು ವಾಕ್ಸ್ಥಾನ ಅಂತ. ಆ ವಾಗಧಿಪತಿಯಾಗಿರ್ತಕ್ಕಂತಹ ಚಂದ್ರ ಇಲ್ಲಿ ಪಕ್ಷದ ಬಲಸಹಿತನಾಗಿ, ಪಕ್ಷದ ಬಲಹೀನತೆಯೇ ಅವನ ಒಂದು ಏನು ಬಲಹೀನತೆಯನ್ನು ಹೇಳುತ್ತೆ. ಅಂದರೆ ಅವನು ಪಕ್ಷದ ಬಲ ಇಲ್ಲ ಚಂದ್ರನಿಗೆ ಅಂದರೆ ಅವನು ದೋಷಕಾರಿಯಾಗಿದ್ದಾನೆ ಅಂತ ಅರ್ಥ. ಪಾಪಗ್ರಹಗಳು ಹೇಗೋ ಹಾಗೆ ಚಂದ್ರನು ಪಾಪಿಯಾಗಿಬಿಡ್ತಾನೆ ಅಂತ. ಆತ ಅದು ಬಲಹೀನನಾಗಿ ರವಿ ಜೊತೆಗಿರ್ತಕ್ಕಂಥದ್ದು, ಬುಧನ ಜೊತೆಗೆ, ಅಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ ಬುಧ, ಲಗ್ನಾಧಿಪತಿ. ಹೀಗೆ ಬಲಹೀನನಾದ ಚಂದ್ರ ಲಗ್ನಾಧಿಪತಿ ಜೊತೆಗೂಡಿ ಬಲಹೀನತೆಯಲ್ಲೇ ಓದಾಡ್ತಾ ಇರೋದು. ಈ ಲಕ್ಷಣ ಇದ್ದಾಗ ಮತ್ತು ದ್ವಿತೀಯದಲ್ಲಿ ರಾಹು ಇದ್ದಾಗ ಇದೆಲ್ಲ ಅನ್ವಯ ಆಗುತ್ತೆ. ಮತ್ತು ಅಷ್ಟೇ ಅಲ್ಲ, ಪಾಪಗ್ರಹಗಳ ದೃಷ್ಟಿಯು ಕುಜನ ದೃಷ್ಟಿ ವಾಕ್ಸ್ಥಾನಕ್ಕಿದೆ. ಹೀಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಇದೆಲ್ಲವನ್ನು ಹೇಳ್ತಾ ಇದೆ. ಆ ಕುಜನ ದೃಷ್ಟಿ, ದ್ವಿತೀಯದ ರಾಹು, ಇದೆಲ್ಲ ಒಂದು ಆರಾಧನೆಯಿಂದ ಸಾಧ್ಯವಾಗುತ್ತೆ. ಹತ್ತಿರದಲ್ಲಿ ಯಾವುದಾದ್ರೂ ವಿಶಿಷ್ಟವಾದ ಸುಬ್ರಹ್ಮಣ್ಯ ಕ್ಷೇತ್ರ ಅಥವಾ ನೀವು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಸುಬ್ರಹ್ಮಣ್ಯ ಯಾವುದಾದ್ರು ನಿಮಗೆ ಮನಸ್ಸಿಗೆ ಯಾವುದು ಭಾವೋನ್ನತಿ ಅನಿಸುತ್ತೋ ಅಲ್ಲಿಗೆ, ಕುಕ್ಕೆ ಸುಬ್ರಹ್ಮಣ್ಯವೋ ಅಥವಾ ನಿಮಗೆಲ್ಲವೂ ನೋಡಿ, ಅಲ್ಲಿ ಯಾಕೆ ನಾನು ಹೇಳಿದ್ರೆ ನನ್ನ ಸಮಾಧಾನದ ಮಾತಾಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಲ್ಲೂ ಇಲ್ಲ ಅಂತಲ್ಲ, ಇಲ್ಲಿ ಹತ್ತಿರದಲ್ಲಿ ಇರತಕ್ಕಂಥ ಸುಬ್ರಹ್ಮಣ್ಯ ಸನ್ನಿಧಾನಗಳಲ್ಲೂ ಆ
ಶಿಲಾಭವತಿ ಶಂಕರ ಹೇಗಾಗುತ್ತೆ ಅಂತಂದರೆ ಅರ್ಚಕಸ್ಯ ಪ್ರಭಾವೇನಂತ. ಅರ್ಚಕರಿಂದ ಹೇಗೆ ಆ ಪುಣ್ಯಾತ್ಮರು ಪೂಜೆ ಮಾಡ್ತಾರೆ, ಹೇಗೆ ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ನಿರ್ಣಯ ಆಗುತ್ತೆ. ಯಾವ ಕ್ಷೇತ್ರವೂ ಆಗುತ್ತೆ, ತೊಂದರೆ ಇಲ್ಲ. ಅಲ್ಲಿಗೆ ಹೋಗಿ ಒಂದು ನಾಲಿಗೆ, ಬೆಳ್ಳಿಯಲ್ಲಿ ನಾಲಿಗೆ ಮಾಡಿಸ್ಬಿಟ್ಟು ಅದರಲ್ಲಿ ವರ್ಣಾಕ್ಷರಗಳನ್ನು ಬರೆಸಿ, ಅಂದರೆ ಆ ಇಂದ ಳವರೆಗೆ ಅಕ್ಷರಗಳನ್ನು ಬರೆಸಿ ಅಲ್ಲೋಗಿ ತೊಗೊಂಡು ಹೋಗಿ ಅದನ್ನು ನಿವೇದನೆ ಮಾಡಿ ಮಗುವಿನ ಹೆಸರಿನಲ್ಲಿ ಪವಮಾನ ಅಭಿಷೇಕವನ್ನು ಮಾಡಿಸಿ ಆ ತೀರ್ಥವನ್ನು ಕುಡಿಸಿ ಮಗುವಿಗೆ. ಹೀಗೆ ನಿರಂತರವಾಗಿ ಒಂದು 6 ತಿಂಗಳು ತಪ್ಪದೇ ಇದನ್ನು ಮಾಡಿ. ಒಂದು ಸಲ ನಾಲಿಗೆ ಕೊಟ್ಟರೆ ಸಾಕಾಗುತ್ತೆ. ಬೆಳ್ಳಿಯಲ್ಲಿ ನಾಲಿಗೆಯನ್ನು ಮಾಡಿಸೋದು, ಅದರಲ್ಲಿ ಆ ವರ್ಣಾಕ್ಷರಗಳನ್ನು ಅವರ ಹತ್ರನೇ ಬರೆಸೋದು, ಅದನ್ನು ತೊಗೊಂಡು ಹೋಗಿ ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಅದನ್ನು ಸಮರ್ಪಣೆ ಮಾಡೋದು ಆ ಕ್ಷೇತ್ರಕ್ಕೆ. ಮತ್ತು ಅಲ್ಲಿ ಪವಮಾನ ಅಭಿಷೇಕವನ್ನು ಮಾಡಿಸಿ ಆ ತೀರ್ಥ ಕೊಡ್ತಾರೆ, ಅದನ್ನು ಕುಡಿಸೋದು. ಪವನ ಅಭಿಷೇಕವನ್ನು ಮಾತ್ರ ನೀವು ಪ್ರತಿ ಮಂಗಳವಾರ ಹೀಗೆ ಒಂದು 6 ತಿಂಗಳು ನಿರಂತರವಾಗಿ ಅಭಿಷೇಕ ಮಾಡಿಸಿ. ಪವಮಾನ ಸೂಕ್ತಗಳಿಂದ ಅಭಿಷೇಕ ಮಾಡ್ತಾರೆ, ಅದು ತುಂಬ ಫಲಪ್ರದವಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಜಗಳೂರಿನಿಂದ ರೂಪಾ ಆರ್ ಅವರು ಕಳಿಸಿದ್ದಾರೆ. ರೂಪಾ ಅವರ ಜನ್ಮ ದಿನಾಂಕ 8/4/1984. ಹುಟ್ಟಿದ ಸಮಯ ಮಧ್ಯಾಹ್ನ 1:50. ಮನೆಯಲ್ಲಿ ತುಂಬ ಸಮಸ್ಯೆಗಳಿವೆ, ಪರಿಹಾರವನ್ನು ತಿಳಿಸಿ. ಜೊತೆಗೆ 15 ದಿನಗಳ ಹಿಂದೆ ನನ್ನ ಬಂಗಾರದ ಆಭರಣ ಕಳ್ಳತನ ಆಗಿದೆ, ಅದು ಸಿಗುತ್ತಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರೂಪಾ ಅವರ ಪ್ರಶ್ನೆ, ಮನೇಲಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಮತ್ತು ಬಂಗಾರ ಕಳ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ, ನಾನು ಈ ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ತಮಗೆ ಶನಿ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ಗುರುವಿನ ಭಕ್ತಿ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿ 6ನೇ ಮನೆಯಲ್ಲಿ, ಅದು ದುಸ್ಥಾನವೇ, ಆದರೆ ಅಲ್ಲೇ ಇದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ, ತೊಂದರೆ ಇಲ್ಲ, ಆತಂಕ ಮಾಡ್ಕೋಬೇಡಿ. ಈಗ ಟೈಮ್ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಕರ ವಾತಾವರಣ ಸೂಚಿಸ್ತಾ ಇದೆ. ಆದರೆ ಈ ದಶಾನಾಥ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಅವನು ಕೂಡ ಬಲಿಷ್ಠನಾಗಿದ್ದಾನೆ. ಹೀಗಾಗಿ ಕಾಲ ನಿಮಗೆ ಗುರು ಮತ್ತು ಶನಿ ಗುರು ಇಬ್ಬರು ಚೆನ್ನಾಗಿದ್ದಾರೆ. ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ನಿಮಗೆ ಜೂನ್ 1ನೇ ತಾರೀಕಿನಿಂದ ಇನ್ನೂ ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ನೀವೇನು ಮನೇಲಿ ಕಷ್ಟ ಅಂತ ಹೇಳ್ತಾ ಇದ್ರಲ್ಲ, ಆ ಕಷ್ಟಗಳೆಲ್ಲ ಕಳೆಯುತ್ತೆ, ತೀರುತ್ತೆ. ಜೂನ್ 1ರಿಂದ ನಿಮಗೆ ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಬದಲಾವಣೆ ಖಂಡಿತ ಬರುತ್ತೆ. ಆತಂಕ ಮಾಡ್ಕೋಬೇಡಿ. ಬಂಗಾರ ಕಳುವು ಅಂತ ಹೇಳಿದ್ರಿ, ಕಳೆದು ಹೋಗಿರೋದು ಮತ್ತೆ ಪಡೀಲಿಕ್ಕೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಅದಿದೆ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ಇದು ಅವನ ಒಂದು ಈ ವಸ್ತು ಕಳೆದು ಹೋಗಿದ್ದರೆ ಹೇಳ್ಕೊಳ್ತಕ್ಕಂಥ ಮಂತ್ರ. ಈ ಮಂತ್ರವನ್ನು ನೀವು ಪ್ರತಿ ದಿವಸ 108 ಬಾರಿ ಶ್ರದ್ಧೆಯಿಂದ ಹೇಳ್ಕೊಳ್ಳಿ. ಕಳೆದು ಹೋಗಿದೆಯೋ, ಯಾರು ತೊಗೊಂಡು ಹೋಗಿದ್ದಾರೋ ಅವರ ಮನಸ್ಸಿನಲ್ಲಿ ಒಂದು ಪರಿವರ್ತನೆಯಾಗಿ ಮತ್ತೆ ತಂದು ಕೊಡ್ತಕ್ಕಂಥ ಅಥವಾ ನಿಮಗೆ ನೆನಪಾಗ್ತಕ್ಕಂಥ ಆ ಸಾಧ್ಯತೆಗಳು ಹೆಚ್ಚಾಗಿದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಚಾಮರಾಜನಗರದಿಂದ ಮಹೇಂದ್ರ ಕುಮಾರ್ ಅವರು ಕಳಿಸಿದ್ದಾರೆ. ಮಹೇಂದ್ರ ಅವರ ಜನ್ಮ ದಿನಾಂಕ 2/10/1980. ಹುಟ್ಟಿದ ಸಮಯ ಬೆಳಗ್ಗೆ 8:10. ಕೆಲಸ, ಆರೋಗ್ಯ ಮತ್ತು ಕುಟುಂಬದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಹೇಂದ್ರ ಕುಮಾರ್ ಅವರ ಪ್ರಶ್ನೆ ಕೆಲಸ, ಕುಟುಂಬ ಮತ್ತು ಆರೋಗ್ಯದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ನಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬಹಳ ಮುಖ್ಯವಾಗಿ ಗಮನಿಸೋಣ. ಕರ್ಮಾಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಬುಧನ ಮನೆಯಲ್ಲಿ. ಪ್ರಸ್ತುತ ನಿಮಗೆ ಕೇತು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಒಂದು ಕಾಲ ನಡೀತಾ ಇದೆ. ಯಾರು ಕರ್ಮಾಧಿಪತಿಯೋ ಒಂದೇ ಸಮಯ ನಡೀತಾ ಇದೆ. ಚಂದ್ರನಿಗೆ ಪಕ್ಷದ ಬಲವೂ ಕೊಂಚ ಇದೆ, ಹೀಗಾಗಿ ಆತಂಕ ಬೇಡ. ಆದರೆ ನೀವು ಕರ್ಮಸ್ಥಾನದಲ್ಲಿ ರಾಹು ಇದ್ದಾನೆ, ಇದೊಂದು ಸ್ವಲ್ಪ ತೊಂದರೆ. ಹತ್ತಿರದಲ್ಲಿ ಯಾವುದಾದ್ರು ನಾಗ ಸನ್ನಿಧಾನ ಇದ್ದರೆ ನಾಗನಿಗೆ ಪ್ರತಿ ಮಂಗಳವಾರ ಎಳನೀರಿನಿಂದ ಅಭಿಷೇಕ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ನೀವು ಕುಟುಂಬ, ಮನೆ ಇತ್ಯಾದಿ ಎಲ್ಲ ಪ್ರಶ್ನೆ ಕಳಿಸಿದಿರಲ್ಲ, ಅದೆಲ್ಲದಕ್ಕೆ ವಿಶೇಷ ಫಲ ಸಿಗಲಿಕ್ಕೆ ಒಂದು ವಿಶಿಷ್ಟ ಆರಾಧನೆ ಇದು, ಸಾಧನ ಇದು. ಇದನ್ನು ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ತೇಜಸ್ MS ಅವರು ಕಳಿಸಿದ್ದಾರೆ. ತೇಜಸ್ ಅವರ ಜನ್ಮ ದಿನಾಂಕ 28/3/1997. ಹುಟ್ಟಿದ ಸಮಯ ಬೆಳಗ್ಗೆ 7:50. ಮದುವೆ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ತೇಜಸ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಿಂದ ಸಪ್ತಮದಲ್ಲಿ ಅಂದರೆ ವಿವಾಹ ಸ್ಥಾನದಲ್ಲಿ ಚಂದ್ರನಿದ್ದಾನೆ. ಸಪ್ತಮಾಧಿಪತಿ ವ್ಯಯದಲ್ಲಿರ್ತಕ್ಕಂಥದ್ದು. ಶುಕ್ರ ಗ್ರಹ ಶಾಂತಿ ಒಂದು ದಯವಿಟ್ಟು ಮಾಡಿಸಿ.
ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ಈಗ ಶುಕ್ರನ ಭಕ್ತಿ ನಡೀತಾ ಇದೆ. ಶುಕ್ರ ಶಾಂತಿ ಮಾಡಿಸಿದ ಕೆಲವೇ ದಿನಗಳಲ್ಲಿ ವಿವಾಹದ ಸಾಧ್ಯತೆ ಇದೆ. ಶುಕ್ರ ಮತ್ತು ಚಂದ್ರ 2 ಗ್ರಹ ಶಾಂತಿಯನ್ನು ದಯವಿಟ್ಟು ಮಾಡಿಸಿ. ಅಷ್ಟೇ ಸರಳವಾಗಿದೆ. ಗ್ರಹ ಶಾಂತಿಯಿಂದಾಗಿ ನಮಗೆ ದಕ್ಕುವ ಫಲ ಯಾವುದೋ ಅದು ಗ್ರಹಗಳ ಅನುಗ್ರಹದಿಂದ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಅದು 12 ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನೋಡೋಣ. ಶಾಸ್ತ್ರಗಳೇ, ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲ ಮತ್ತು ಪರಿಹಾರ ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಅಲ್ಲಿ ರವಿ, ಚಂದ್ರ, ಶುಕ್ರ ಮತ್ತು ಮಾಂದ್ಯ ಉದಯಾಗಿದೆ ಈ ದಿವಸ. ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕೇತು ಇರತಕ್ಕಂಥ ಸಿಂಹರಾಶಿಯಲ್ಲಿ, ರಾಹುವನ್ನು ಕಾಣ್ತಾ ಇದ್ದೀವಿ ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಅಲ್ಲಿ ಕುಜ, ಬುಧ ಹಾಗೂ ಶನೈಶ್ಚರನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸ್ವಲ್ಪ ಒತ್ತಡದ ದಿವಸವಾಗಿರುತ್ತೆ. ಹೆಚ್ಚು ಆಲೋಚನೆ ಮಾಡ್ತಕ್ಕಂಥ ದಿವಸ. ಇಲ್ಲ ಸಲ್ಲದ ಎಲ್ಲ ವಿಚಾರಗಳನ್ನು ತಲೆಗೆ ತುಂಬ್ಕೊಂಡ್ಬಿಡ್ತೀರ. ತನ್ಮೂಲಕ ತಲೆ ಭಾರವಾಗುತ್ತೆ. ಹೀಗಾಗಿ ಹಲವು ಗೊಂದಲಗಳ ವಾತಾವರಣ ಆಗಿದೆ ಈ ದಿವಸ. ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳೋದು, ಉಳಿದಿದ್ದು ಯಾವುದು ನಮ್ಮ ಕೈಲಿ ಆಗಲ್ವೋ ಅದನ್ನು ಪಕ್ಕಕ್ಕೆ ಇಡೋದು ಒಳ್ಳೆಯದು. ವೃಥಾ ಭಾರ ಮಾಡ್ಕೋಬಾರ್ದು ನಾವು. ಆ ರೀತಿಯಲ್ಲಿ ಆಲೋಚಿಸಿ. ಇನ್ನು ಉಳಿದ ಹಾಗೆ ದಿವಸ ನಿಮಗೆ ವೃತ್ತಿಯಲ್ಲಿ, ಕೆಲಸದಲ್ಲಿ ಸ್ವಲ್ಪ ಪರಿಶ್ರಮ ಇದೆ, ಕೆಲಸದ ಒತ್ತಡ ಕಾಣ್ತಾ ಇದೆ. ಆದರೆ ಔಷಧ ವ್ಯಾಪಾರ ಮತ್ತು ವಿದೇಶ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣಬಹುದು. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ವೃಷಭ ರಾಶಿಯವರಿಗೆ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ಕಾಲಿಗೆ ಪೆಟ್ಟಾಗೋದು, ತೊಡಕಾಗೋದು ಸಾಧ್ಯತೆ ಸೂಚಿಸ್ತಾ ಇದೆ. ತುಂಬ ಆತ್ಮೀಯರನ್ನು ಕಳ್ಕೊಳ್ಳೋದು ಅಥವಾ ಅವರಿಂದ ದೂರ ಇರೋ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು. ಆದರೆ ಗುರು ಚೆನ್ನಾಗಿದ್ದಾನೆ. ಹೀಗಾಗಿ ಕುಟುಂಬದಲ್ಲಿ ಸಹಕಾರ, ಹಣಕಾಸಿನ ಅನುಕೂಲಗಳು, ತಕ್ಷಣಕ್ಕೆ ಬೇಕಾಗಿರತಕ್ಕಂಥ ಯಾವುದೋ ವಸ್ತುವಿನ ಲಭ್ಯ ಇದೆಲ್ಲ ಉಂಟಾಗುತ್ತೆ. ಇದೆಲ್ಲ ಚೆನ್ನಾಗಿದೆ, ಸಂಶಯ ಇಲ್ಲ. ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಅನುಕೂಲ, ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಈ ನಿವಾರಣೆಗೆ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಮಿಥುನ ರಾಶಿಯವರಿಗೆ ದಿವಸ ಲಾಭದಾಯಕ ದಿನ. ಹಲವು ಬಗೆಗಳಲ್ಲಿ ಲಾಭ ಕಾಣ್ತೀರ. 2-3 ಜನ ವ್ಯಕ್ತಿಗಳು ಕೂಡ ನಿಮಗೆ ಸಲಹೆ ಕೊಡ್ತಕ್ಕಂಥದ್ದು, ನಿಮ್ಮ ಕಷ್ಟಕ್ಕೆ ಇನ್ನೊಬ್ಬರು ತಕ್ಷಣಕ್ಕೆ ಬರ್ತಕ್ಕಂಥದ್ದು, ಈ ರೀತಿಯ ಒಂದು ಶುಭ ಫಲ ಖಂಡಿತ ಇದೆ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಕಾಣ್ತೀರ, ಸಂಶಯ ಇಲ್ಲ. ಈ ದಿವಸ ನೀವು ಹೊಸ ಆಲೋಚನೆಗಳು ಬರುತ್ತೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಕಾಣ್ತೀರ. ಹೀಗೆ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣ್ತೀರ. ದೈವಾನುಕೂಲ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ನೇಹಿತರು, ಬಂಧುಗಳ ಸಹಾಯ ತುಂಬ ಚೆನ್ನಾಗಿರುತ್ತದೆ ಈ ದಿವಸ. ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ಏನಾಗಿದೆ, ಸ್ವಲ್ಪ ಸಣ್ಣ ಪ್ರಮಾಣದ ತೊಡಕುಗಳು ಕಾಣುತ್ತೆ. ಹೀಗಾಗಿ ಕೃಷ್ಣ ಸನ್ನಿಧಾನದಲ್ಲಿ ಹತ್ತಿರದಲ್ಲಿದ್ದರೆ ಸ್ವಲ್ಪ ತುಳಸಿ ಸಮರ್ಪಣೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಲಾಭದಾಯಕ ದಿನ. ಬಹಳ ವಿಶೇಷವಾದ ಅನುಕೂಲಗಳು ಸಿಗುತ್ತೆ. ಹಿರಿಯರಿಂದ ಸಹಕಾರ ಉಂಟಾಗುತ್ತೆ ಈ ದಿವಸ. ನಿಮ್ಮ ಕೆಲಸಗಳಿಗೆ ಮತ್ತೊಬ್ಬರ ಸಪೋರ್ಟ್ ಸಿಗುತ್ತೆ, ಸಹಾಯ ಸಿಗುತ್ತೆ. ಈ ದಿವಸ ನಿಮಗೆ ಬಂಧು ಸ್ನೇಹಿತರಿಂದ ಸಹಾಯ ಸಹಕಾರ ಇದೆ. ಈ ದಿವಸ ಮನರಂಜನೆ, ಮನಸ್ಸಿಗೆ ಹಿತವಾದ ವಾತಾವರಣ ಇರುತ್ತೆ. ಆದರೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಸೂಚಿಸ್ತಾ ಇದೆ. ಧರ್ಮ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಸೂಚಿಸ್ತಾ ಇದೆ. ಸ್ವಲ್ಪ ಪ್ರಮಾಣದಲ್ಲಿ ನೀವು ಕೂಡ ಕೃಷ್ಣ ಪ್ರಾರ್ಥನೆ ಮಾಡಿದರೆ ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾಗಿದೆ. ಅನುಕೂಲ ಕಾಣ್ತೀರ ಈ ದಿವಸ, ಸಂಶಯ ಇಲ್ಲ. ಆದರೆ ಈ ದಿವಸ ಬೇರೆ ಚಟುವಟಿಕೆಗಳು, ಅಂದರೆ ನಿಮಗೆ ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆ ಇದೆ. ವಸ್ತು ಕಳ್ಕೊಳ್ಳೋ ಸಾಧ್ಯತೆ, ನಷ್ಟ ಸಂಭವ, ಮತ್ತು ಇನ್ನೇನು ಮುಖಭಂಗ, ಅಪಮಾನ, ಬೇಡದೇ ಇರೋ ಯಾಕಾದರೂ ಅವರಿಗೆ ಸಲಹೆ ಕೊಟ್ಟನೋ, ಯಾಕಾದರೂ ಆ ಕೆಲಸ ಮಾಡಿದ್ನೋ, ಯಾಕಾದರೂ ಈ ಥರ ಆಮೇಲೆ ಪಶ್ಚಾತ್ತಾಪ ಅಂತೀವಲ್ಲ, ಆ ರೀತಿಯ ಸಾಧ್ಯತೆ ಇದೆ. ಹೀಗಾಗಿ ತಪ್ಪದೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸಹಕಾರ, ಸಹಾಯ ಸಿಗುತ್ತೆ, ಆತಂಕ ಬೇಡ. ಈ ದಿವಸ ಧರ್ಮ ಕಾರ್ಯಗಳು, ದೈವ ಕಾರ್ಯಗಳು, ಯಾವುದೋ ಒಂದು ಪೂಜೆ ಪುನಸ್ಕಾರ ಸಮಾರಂಭ ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಅಥವಾ ಅವುಗಳ ಸಿದ್ಧತೆ, ಈ ರೀತಿಯಲ್ಲಿ ಒಂದು ರೀತಿಯ ಲಕ್ಷಣ ಇದೆ. ಇನ್ನು ಈ ದಿವಸ ವ್ಯಾಪಾರಿಗಳು ಬಹಳ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರ. ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ವಿದೇಶ ಪ್ರಯಾಣ ಇತ್ಯಾದಿಗಳಿಗೆ ತೊಂದರೆ ಸೂಚಿಸ್ತಾ ಇದೆ. ತಪ್ಪದೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ವೃಶ್ಚಿಕ ರಾಶಿಯವರು ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಹಿ ಘಟನೆ, ಅಸಮಾಧಾನ ನಡೆಯುವ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗಬಹುದು, ಅಥವಾ ಇನ್ಯಾರೋ ಏನೋ ಅಂದರು ಬಯಸ್ಕೊಳ್ಳೋದು, ಈ ಥರದ್ದೇನೋ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು. ಸಂಗಾತಿಯಲ್ಲೂ ಅಷ್ಟೇ ಮನಸ್ತಾಪ, ಏನೋ ಅಸಮಾಧಾನ ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಸ್ವಲ್ಪ ಆರೋಗ್ಯದಲ್ಲೂ ವ್ಯತ್ಯಾಸ ಆಗಬಹುದು. ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ಇನ್ನು
ಧನುರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಸಹಾಯ ಸಹಕಾರ ತೊಂದರೆ ಇಲ್ಲ, ಅನುಕೂಲ ಆಗುತ್ತೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ ಅನ್ಯೋನ್ಯತೆ ಚೆನ್ನಾಗಿದೆ. ಈ ದಿವಸ ಬುದ್ಧಿವಂತಿಕೆ ತುಂಬ ಚೆನ್ನಾಗಿದೆ. ಸ್ವಲ್ಪ ವಕ್ರ ಬುದ್ಧಿಯೂ ಇದೆ. ಎರಡೂ ಮಿಶ್ರ ಫಲವಾಗಿದೆ. ಈ ದಿವಸ ಆಲೋಚನೆಗಳಲ್ಲಿ ದ್ವಂದ್ವತೆ ಉಂಟಾಗುತ್ತೆ. ಹೀಗಾಗಿ ಬುದ್ಧಿರೂಪೇಣ ಸಂಸ್ಥಿತ ಆ ಮಂತ್ರ ಹೇಳ್ಕೊಳ್ಳಿ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲ ಚೆನ್ನಾಗಿದೆ. ಹೆಚ್ಚಿನ ಸಹಕಾರ, ಅದರಲ್ಲೂ ವಸ್ತ್ರ ಆಭರಣ, ವಸ್ತ್ರಾಲಂಕಾರ, ಕೃಷಿ, ಹಾಲು ಹೈನು ಈ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಹುಷಾರು, ಓಡಾಡುವಾಗ ಎಚ್ಚರ ಇರಲಿ. ದೂರ ಪ್ರಯಾಣ ಇದ್ದರೆ ಎಚ್ಚರ ವಹಿಸಿ, ತಾಳ್ಮೆ ಇರಲಿ. ಮತ್ತು ಈ ದಿವಸ ಸ್ನೇಹಿತರ ಜೊತೆಗೆ ಮನಸ್ಸಿಗೆ ಹಿತವಾದ ವಾತಾವರಣ ಇದೆ, ಸಂಶಯ ಇಲ್ಲ. ಪ್ರಾರ್ಥನೆಗೆ ದಿವಸ ಗ್ರಾಮದೇವತಾ ದರ್ಶನ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ನಿಮಗೆ ಅನುಕೂಲ ಇದೆ, ತೊಂದರೆ ಇಲ್ಲ. ಮತ್ತು ಈ ದಿವಸ ಬಹಳ ಮುಖ್ಯವಾಗಿ ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ. ಮಕ್ಕಳಿಂದ ತುಂಬ ಸಹಾಯ ಕಾಣ್ತೀರ. ಈ ದಿವಸ ಸ್ವಲ್ಪ ಗಂಟಲು ಬಾಧೆ ಸೂಚಿಸ್ತಾ ಇದೆ. ಗಂಟಲು ಮತ್ತು ಕಿವಿ ಬಾಧೆ ಮತ್ತು ಸೇವಕರು ಸಹಾಯಕರಿಂದ ಸ್ವಲ್ಪ ಎದುರುತ್ತರ ಅಥವಾ ಇನ್ನೇನೋ ಅವರ ಸಹಾಯ ಸಿಗದೆ ಹೋಗುತ್ತೆ. ನಿರೀಕ್ಷೆ ಮಾಡಿದಷ್ಟು ಆಗೋದಿಲ್ಲ, ಹಾಗಾಗತ್ತೆ. ಪ್ರಾರ್ಥನೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಸ್ನೇಹಿತರಿಂದ ಸಹಾಯ ಚೆನ್ನಾಗಿದೆ. ಈ ದಿವಸ ಪ್ರಯಾಣ ಸೌಖ್ಯಕರವಾಗಿರ್ತದೆ. ಈ ದಿವಸ ನಿಮಗೆ ಕೃಷಿ, ಭೂಮಿ ಇಂಥ ಕೆಲಸಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು. ಈ ದಿವಸ ಹಣಕಾಸಿನ ಬಲವೂ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಮಾತಿನ ಘರ್ಷಣೆ, ವಾಗ್ಘರ್ಷಣೆ ಇದೆ. ಹೀಗಾಗಿ ಈ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ವಲ್ಪ ಹಣ್ಣು ಸಮರ್ಪಣೆ, ಬಾಳೆಹಣ್ಣು ತುಂಬ ಒಳ್ಳೆಯದು ಕೊಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಮಹಾಸೇನ ಜನಕಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ವೈಶಾಖ ಮಾಸದ ವಿಶೇಷತೆ, ದ್ವಾದಶ ರಾಶಿಗಳ ಫಲ ಹಾಗೂ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.